Hi guys, welcome back to my class. I am Kalmesh Matgar. Last classes discuss about first one chapter, first language, first one chapter, a wrong man in workers paradise. Now we discuss about second one lesson, the elixir of life. The elixir of life ಅನ್ನುವಂಥದ್ದು ಸ್ಟಡಿ ಮಾಡೋಣ. Is written by C.V. Raman. He is a Indian scientist, one of the great scientists, C.V. Raman. ಎಸ್ಪೆಷಲಿ ಎಲ್ರಿಗೂ ಗೊತ್ತಿರುತ್ತೆ ಸಿ ವಿ ರಾಮಣ್ಣ ಯಾರು ಅಂತ ಹೇಳಿ. ಅವರು ಬರೆದಿರುವಂಥದ್ದು ದ ಎಲಿಕ್ಚರ್ ಆಫ್ ಲೈಫ್ ಅನ್ನುವಂಥ ಒಂದು ಲೆಸನ್ಸ್ ಬರೆದಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಇರುವಂಥ ಲೆಸನ್ನು. ನೆಕ್ಸ್ಟ್ ಒನ್ ಇನ್ನು ಟೋಟಲ್ 3 or 4 ಮಾರ್ಕ್ಸ್ ಕ್ವಶನ್ಸ್ ರೈಸ್ ಇನ್ ದಿಸ್ ಲೆಸನ್. ಈ ಲೆಸನ್ಸ್ ಒಳಗಡೆ 3 ರಿಂದ 4 ಮಾರ್ಕ್ಸ್ ಕ್ವಶನ್ಸ್ ರೈಸ್ ಆಗುವಂಥದ್ದು. ಹಂಗಿದ್ಮ್ಯಾಗ ನೋಡೋಣ. ಪ್ರೀ ರೀಡಿಂಗ್ ಆಕ್ಟಿವಿಟಿ ಫಸ್ಟ್ ಒನ್. ಇಟ್ ಈಸ್ ಸೇಡ್ ದಟ್ ಇಫ್ ದ ಥರ್ಡ್ ವರ್ಲ್ಡ್ ವಾರ್ ಬ್ರೇಕ್ಸ್ ಔಟ್ ಇಟ್ ವಿಲ್ ಬಿ ಫಾರ್ ದ ಸೇಕ್ ಆಫ್ ವಾಟರ್. ಡು ಯು ಅಗ್ರಿ? ಡಿಸ್ಕಸ್ ಇನ್ ಪೇರ್ಸ್ ಅಂತೇಳಿ ಕೇಳಿದಾರ. ಹಂಗಿದ್ರೆ ಇಟ್ ಈಸ್ ಸೇಡ್ ಇಫ್ ದ ಥರ್ಡ್ ವರ್ಲ್ಡ್ ವಾರ್, ಇನ್ನು ಟೋಟಲಿ 2 ವರ್ಲ್ಡ್ ವಾರ್ಸ್ ಕ್ರಿಯೇಟ್ ಆಗಿರುವಂಥದ್ದು. ಫಸ್ಟ್ ವರ್ಲ್ಡ್ ವಾರ ಇನ್ನು 1914 to 1918 ಅಂತೇಳಿ ಹೇಳ್ಬೋದು. ಇನ್ನು ಸೇಮ್ ವೇ ಸೆಕೆಂಡ್ ವರ್ಲ್ಡ್ ವಾರ 1939 to 1945 ಇಲ್ಲಿ ನಡೆದಿರುವಂಥದ್ದು. ಎಸ್ ಹಂಗಿದ್ರೆ ಈ ಫಸ್ಟ್ ವರ್ಲ್ಡ್ ವಾರ ಫಸ್ಟ್ ವರ್ಲ್ಡ್ ವಾರ್ಕ್ಕಿಂತನೂ ಸೆಕೆಂಡ್ ವರ್ಲ್ಡ್ ವಾರ ತುಂಬಾ ಹಾರ್ಮ್ ಮಾಡಿರುವಂಥದ್ದು ವರ್ಲ್ಡಿಗೆ. ಯಾವ ಟೈಪ್ ಹಾರ್ಮ್ ಮಾಡಿತ್ತು ಅಂತೇಳಿ, ಎಸ್ ಇನ್ ದ್ಯಾಟ್ ಟೈಮ್ ಅಟೋಮಿಕ್ ಬಾಂಬ್ ಯೂಸ್ಡ್ ಅಮೆರಿಕಾ ಇನ್ ಜಪಾನ್ ಮ್ಯಾಗ ಅಟೋಮಿಕ್ ಬಾಂಬ್ ಅನ್ನ ಯೂಸ್ ಮಾಡಿರುವಂಥದ್ದು. ಇನ್ 1945 ಆಗಸ್ಟ್ 6 ಅಲ್ಲಿ ಹಿರೋಶಿಮಾ ಅನ್ನುವಂಥ ಪ್ಲೇಸಸ್ ಮೇಲೆ ಲಿಟಲ್ ಬಾಯ್ ಅನ್ನುವಂಥ ಒಂದು ಬಾಂಬ್ ಅನ್ನ ಹಾಕಿದ್ರು. ಯಾರು? ಅಮೆರಿಕದವರು. ನೆಕ್ಸ್ಟ್ ಒನ್ ಇನ್ ಸೇಮ್ ವೇ ಆಗಸ್ಟ್ 9 ಯಾವುದು? ನಾಗಸಕಿ ಪ್ಲೇಸಸ್, ಈ ಜಪಾನ್ ನಲ್ಲಿರುವ ನಾಗಸಕಿ ಪ್ಲೇಸಸ್ ಮೇಲ್ಗಡೆ ಪ್ಯಾಟ್ಮ್ಯಾನ್ ಅನ್ನುವಂಥ ಬಾಂಬ್ ಅನ್ನ ಎಸೆದ್ರು. ಹಿಂಗಾಗಿ ಆ ಟೈಮಲ್ಲಿ ಒಂದು 2 crores ಪೀಪಲ್ಸ್ ಡೆತ್ ಆದ್ರು, ಕಾಲು ಕೈಗಳನ್ನ ಕಳ್ಕೊಂಡ್ರು, ಸಿಕ್ಕಾಪಟ್ಟೆ ಹಾರ್ಮ್ ಮಾಡಿರುವಂಥದ್ದು ಆ ಟೈಮಲ್ಲಿ. ಹಿಂಗಾಗಿ ಅದು ವಾಟರ್ ರಿಸೋರ್ಸಿಗೂ ತುಂಬಾ ಎಫೆಕ್ಟ್ ಆಗಿರುವಂಥದ್ದು. ಅದೇ ಸೇಮ್ ವೇ ಇನ್ನು ಥರ್ಡ್ ವರ್ಲ್ಡ್ ವಾರ್ ಆಯ್ತು ಅಂತಂದ್ರ ಇಮ್ಯಾಜಿನ್ ಮಾಡ್ಕೊಳ್ರಿ ಅನ್ನುವಂಥ ಒಂದು ಕ್ವಶನ್ಸ್ ಹೇಳ್ತಾರ ಅವರು, ಸಿ ವಿ ರಮಣ್ ಅವರು. ಅಂದ್ರ ದಟ್ ಈಸ್ ಬ್ರೇಕ್ಸ್ ಔಟ್ ವಿಲ್ ಬಿ ಫಾರ್ ದ ಸೇಕ್ ಆಫ್ ವಾಟರ್. ಇಡೀ ವರ್ಲ್ಡ್ ಅಲ್ಲಿರುವಂತ ವಾಟರ್ ಅನ್ನ ಸೇಕ್ ಮಾಡುತ್ತಾ ಅಂತೇಳಿ ಹೇಳ್ಬಹುದು. ಎಸ್ ಹಂಗೆ ಫಸ್ಟ್ ಒಂದು ಪ್ಯಾರಾ ಕೊಟ್ಟಿದ್ದಾರೆ ಅವ್ರ. ಮ್ಯಾನ್ ಹ್ಯಾಸ್ ಥ್ರೂ ದ ಏಜಸ್ ಸಾಟ್ ಇನ್ ವೇನ್ ಫಾರ್ ಆನ್ imaginary elixir of life, the divine amruta, to confer immortality, but the true elixir of life lies near to our hands, for it is the common set of all liquids, plain water. Man has through the ages sought in a vain for imaginary elixir of life. ಮನುಷ್ಯ ಏನ್ ಮಾಡ್ತಾ ಇದ್ದಾನ? ಓನ್ಲಿ ಇಮ್ಯಾಜಿನರಿ ಎಲಿಕ್ಚರ್ ಆಫ್ ಲೈಫ್ ಅನ್ನ ನಡೆಸ್ತಾ ಇದ್ದಾನ. ಅಂದ್ರ ಅವನ ಮೈಂಡ್ ಅಲ್ಲಿ ಏನಿದೆ ಅಂತಂದ್ರ ಓನ್ಲಿ ದಟ್ ಈಸ್ ದ ಡಿವೈನ್ ಅಮೃತ. ಡಿವೈನ್ ಅಮೃತ ಅಂತಂದ್ರೆ ನಾವು ಪೌರಾಣಿಕ ಕಥೆಯನ್ನ ಕೇಳಿರ್ತೀವಿ. ಒಂದ್ ಸೈಡ್ ದೇವತೆಗಳು, ಇನ್ನೊಂದ್ ಸೈಡ್ ರಾಕ್ಷಸರು ಕೂಡಿಸಿ ಒಂದು ಕಡಗಲ್ ತರ ಮಾಡಿ ಒಂದು ಗುಡ್ಡವನ್ನ ಕಡದು ಆಮೇಲೆ ಅದರಲ್ಲಿ ಬರುವಂತ ಅಮೃತವನ್ನ ತೆಗೆದಿರುವಂತದ್ದು. ಹೀಗಾಗಿ ಆ ಇಮ್ಯಾಜಿನರಿ ಎಲಿಕ್ಚರ್ ಆಫ್ ಲೈಫ್ ಅಲ್ಲಿ ಡಿವೈನ್ ಅಮೃತವನ್ನ ಕನಸು ಕಾಣ್ತಾ ಇದ್ದಾನ ಮನುಷ್ಯ. ಬಟ್ ಅವನಿಗೆ ಗೊತ್ತಿಲ್ಲ. ಟು ಕನ್ಫರ್ ಇಮ್ಮೋರ್ಟಾಲಿಟಿ ಬಟ್ ದ ಟ್ರೂ ಎಲಿಕ್ಚರ್ ಆಫ್ ಲೈಫ್ ನಿಯರ್ ಟು ಅವರ್ ಹ್ಯಾಂಡ್ಸ್. ರಿಯಲ್ ಎಲಿಕ್ಚರ್ ಆಫ್ ಲೈಫ್ ಅದು ನಮ್ಮ ಕೈ ಒಳಗಡೆನೆ ಇದೆ ಅನ್ನುವಂಥದ್ದು. ಫಾರ್ ಇಟ್ ಈಸ್ ದ ಕಾಮನ್ ಸೆಟ್ ಆಫ್ ಆಲ್ ಲಿಕ್ವಿಡ್ಸ್. ಅಂದ್ರೆ ಯಾವ್ದದು ಇಮ್ಯಾಜಿನರಿ ಎಲಿಕ್ಚರ್ ಆಫ್ ರಿಯಲ್ ಎಲಿಕ್ಚರ್ ಆಫ್ ಲೈಫ್? ದಟ್ ಈಸ್ ಅ ಕಾಮನ್ ಸೆಟ್ ಆಫ್ ಆಲ್ ಲಿಕ್ವಿಡ್ಸ್ ಆರ್ ಅ ಪ್ಲೇನ್ ವಾಟರ್. ಡಿವೈನ್ ಅಮೃತ
that is only imaginary elixir of life, but really elixir of life, one of the liquid or the plain water ಅಂತೇಳಿ ಹೇಳ್ತಾರೋ. ಹಂಗಿದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನ, ಇಮ್ಯಾಜಿನರಿ ಎಲಿಕ್ಚರ್ ಆಫ್ ಲೈಫ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾನ, ಬಟ್ ರಿಯಲ್ ಎಲಿಕ್ಚರ್ ಆಫ್ ಲೈಫ್ ವಾಟರ್ ರಿಸೋರ್ಸಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ಅಂತೇಳಿ ಫಸ್ಟ್ ಒನ್ ಪ್ಯಾರಾ. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಪ್ಯಾರಾ. I remember one day standing on the line which separates the Libyan desert from the valley of the Nile in Egypt. On one side was visible a sea of billowing sand without a speck of a green or a single living thing anywhere visible on it, while on the other side lay one of the green set, most fertile and densely populated areas to be found anywhere on the earth. I remember one day, C.V. Ramana told to, yes, remember, standing on the line which separates a Nile river, that is in Egypt or a African country, that is a separate Libyan desert. Libyan desert ಅನ್ನ ಮತ್ತು ನೈಲ್ ವ್ಯಾಲಿಯನ್ನ ಸಪರೇಟ್ ಮಾಡುವಂಥದ್ದು. ಇನ್ ಈಜಿಪ್ಟ್ one side was visible sea billowing sand without a speck of a green or a single living thing anywhere visible. ಎಸ್, ಇನ್ನು ಸಪರೇಟ್ ಮಾಡಿದಾಗ one side only greenery, another one side ಏನೂ ಇಲ್ಲ, ಅಲ್ಲಿ ಕೇವಲ ಬರೀ ನೆಲ ಐತಿ ಅಂತೇಳಿ ಅನ್ನುವಂಥದ್ದ. ಅಲ್ಲಿ ಒಂದು ಸಿಂಗಲ್ ಲಿವಿಂಗ್ ಥಿಂಗ್ಸ್ ಸಹಿತ ಇಲ್ಲ, ಬಟ್ ಅನದರ್ ಒನ್ ಸೈಡ್ ಟೋಟಲಿ ಗ್ರೀನ್ ಸೆಟ್, ಮೋಸ್ಟ್ ಫರ್ಟೈಲ್ ಅಂಡ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾ. ಇನ್ ಗ್ರೀನರಿ ಸೈಡ್ ಮೋಸ್ಟ್ ಪಾಪ್ಯುಲೇಟೆಡ್ ಏರಿಯಾ ಅಂಡ್ ಅನದರ್ ಒನ್ ಸೈಡ್ ನೋ ಪಾಪ್ಯುಲೇಷನ್ ಟು ಫೌಂಡ್ ಎನಿವೇರ್ ಆನ್ ದಿ ಅರ್ತ್, teeming with life and vegetation. Yes, in a Nile valley side, that is a created life and vegetation, and this is one of the made ವಂಡರ್ಫುಲ್ ಡಿಫರೆನ್ಸ್. ಇದು ಒಂದು ವಂಡರ್ಫುಲ್ ಡಿಫರೆನ್ಸ್ ಅನ್ನ ಮಾಡುವಂಥದ್ದು. ಒನ್ ಸೈಡ್ ಏನು ಇಲ್ಲ, ಅನದರ್ ಒನ್ ಸೈಡ್ ಗ್ರೀನರಿ ಇದೆ, ಪಾಪ್ಯುಲೇಷನ್ ಏರಿಯಾ ಇದೆ. ನೆಕ್ಸ್ಟ್ ಒನ್ ಸಿವಿಲೈಸೇಷನ್ಸ್ ಅದಾವ. ಯಾಕೆ ಅದಾವ ಅಂತಂದ್ರೆ ಮೇನ್ಲಿ ವಾಟರ್ ರಿಸೋರ್ಸಸ್. ಅನದರ್ ಒನ್ ಸೈಡ್ ಲಿಬಿಯನ್ ಡಿಸರ್ಟ್ ಸೈಡ್ ನೋ ಒನ್ ಲಿವಿಂಗ್ ಥಿಂಗ್ಸ್, ಅಲ್ಲಿ ಲಿವಿಂಗ್ ಥಿಂಗ್ಸ್ ಯಾವುದೂ ಬರೋದಿಲ್ಲ. ಹಿಂಗಾಗಿ ಅದಕ್ಕೆ ಅಲ್ಲಿ ಮೇನ್ ವಾಟರ್ ರಿಸೋರ್ಸಸ್ ಅನ್ನ ನಾವು ನೋಡಬಹುದು. ದಿಸ್ ಈಸ್ ಒನ್ ಆಫ್ ದಿ ವಂಡರ್ಫುಲ್ ಡಿಫರೆನ್ಸ್. ಒನ್ ಸೈಡ್ ಗ್ರೀನರಿ, another one side desertation area. Why it is the water of the river Nile flowing down to Mediterranean from its sources a couple of thousands of miles away. Nile river that is flowing down to Mediterranean ಅನ್ನುವಂಥ ಪ್ಲೇಸಸ್ ದಿಂದ ಸೋರ್ಸಸ್ ಅನ್ನ ತಗೊಂಡ್ಬರ್ತೈತಿ. 1000, that is flowing thousands ಕಿಲೋಮೀಟರ್, ಅಂದ್ರೆ ಒಂದು ಸಾವಿರಾರು ಕಿಲೋಮೀಟರ್ ಅದು ಫ್ಲೋಯಿಂಗ್ ಆಗೈತಿ. ಯಾವುದು? ನೈಲ್ ರಿವರ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಒಂದು ಥರ್ಡ್ ಒನ್ ಪ್ಯಾರಾ. ಜಿಯಾಲಜಿಸ್ಟ್ ಟೆಲ್ ಅಸ್ ದಟ್ ದ ಎಂಟೈರ್ ಸಾಯಿಲ್ ಆಫ್ ದಿ ನೈಲ್ ವ್ಯಾಲಿ ಈಸ್ ದ ಕ್ರಿಯೇಷನ್ ಆಫ್ ದಿ ರಿವರ್ ಇಟ್ ಸೆಲ್ಫ್. ಜಿಯಾಲಜಿಸ್ಟ್, ಈ ಭೂಗರ್ಭ ಶಾಸ್ತ್ರಜ್ಞರು ಏನ್ ಹೇಳ್ತಾರೋ ಅಂತಂದ್ರ, ನೈಲ್ ವ್ಯಾಲಿ ಆರ್ ನೈಲ್ ರಿವರ್ ದಟ್ ಈಸ್ ಅ ಎಂಟೈರ್ ಸಾಯಿಲ್ ಕ್ರಿಯೇಷನ್ ಆಫ್ ದಿ ರಿವರ್ ಇಟ್ ಸೆಲ್ಫ್. ಅಂದ್ರ ತನ್ನಷ್ಟಕ್ಕೆ ತಾನ ಮೈದಾನವನ್ನ ಕ್ರಿಯೇಟ್ ಮಾಡ್ಕೊಂಡೈತಿ. ಅಂದ್ರೆ ಫೈನೆಸ್ಟ್ ಸಿಲ್ಟ್ ಅನ್ನ ತಗೊಂಡ್ ಬಂದೈತಿ. ಇಟ್ ವಾಸ್ ಬ್ರಾಟ್ ಡೌನ್ ಆಸ್ ದ ಫೈನೆಸ್ಟ್ ಸಿಲ್ಟ್, ಇಟ್ಸ್ ದ ಬ್ಲಡ್ ವಾಟರ್. ವಿಚ್ ಒನ್? ನೈಲ್ ವ್ಯಾಲಿ ಆರ್ ನೈಲ್ ರಿವರ್ ದಟ್ ಈಸ್ ಬ್ರಾಟ್ ಡೌನ್ ಒನ್ ಆಫ್ ದಿ ಫೈನೆಸ್ಟ್ ಸಿಲ್. ಫೈನೆಸ್ಟ್ ಮೀನ್ಸ್ ಅತಿ ಯೋಗ್ಯವಿರುವಂತ ಒಂದು ಮಣ್ಣನ್ನ ಅದು ತಗೊಂಡ್ ಬಂದೈತಿ ಬ್ಲಡ್ ವಾಟರ್ ಒಳಗಡೆ. ಫ್ರಮ್ ದ ಐಲ್ಯಾಂಡ್ಸ್ ಆಫ್ ಅಬ್ಸಿನಿಯಾ ಅಂಡ್ ಫ್ರಮ್ ರಿಮೋಟ್ ಸೆಂಟ್ರಲ್ ಆಫ್ರಿಕಾ. ಎಲ್ಲಿಂದ ತಗೊಂಡ್ ಬಂದೈತಿ ಅಂತಂದ್ರೆ ಅಬ್ಸಿನಿಯಾ ಅನ್ನುವಂತ ಪ್ಲೇಸಸ್, ಹೈಲ್ಯಾಂಡ್ಸ್ ದಿಂದ ರಿಮೋಟ್ ಸೆಂಟ್ರಲ್ ಆಫ್ರಿಕಾ, ಅಂದ್ರೆ ಅದ್ರ ಕ್ರಿಯೇಟ್ ಮಾಡೈತಿ, ಒಂದು ಮೈದಾನವನ್ನ ಕ್ರಿಯೇಟ್ ಮಾಡೈತಿ. ಅಲ್ಲಿ ಇರುವಂತ ಸಾಯಿಲ್ ಹೆಂಗಿದೆ ಅಂತಂದ್ರೆ ತುಂಬಾ ಗ್ರೇಟೆಸ್ಟ್ ಸಾಯಿಲ್ ಆಗಿದೆ ಅಂತ ಹೇಳ್ತಾರು. ಅಂಡ್ ಲೇಡ್ ಡೌನ್ ಥ್ರೂ ದ ಏಜಸ್ ಥ್ರೂ ವಿಚ್ ದ ನೈಲ್ ಫ್ಲೋಸ್ ಇನ್ ಟು ದ ಸಿ. ಈಜಿಪ್ಟ್ ಇಂಪ್ಯಾಕ್ಟ್ ವಾಸ್ ಮೇಡ್ ಬೈ ಇಟ್ಸ್ ರಿವರ್, ಇಟ್ಸ್ ಎನಿಸಿಯಂಟ್ ಸಿವಿಲೈಸೇಷನ್. That Nile valley or a Nile river that is created ancient civilization, that is Egypt civilization. ನಾವು ಕಲ್ತೀವಿ ಈಜಿಪ್ಟ್ ಸಿವಿಲೈಸೇಷನ್ ಅಂತೇಳಿ. ಆ ಈಜಿಪ್ಟ್ ಸಿವಿಲೈಸೇಷನ್ ಅನ್ನ ಅದು ಕ್ರಿಯೇಟ್ ಮಾಡಿರುವಂತದ್ದ. ಲೈಫ್ ಗಿವಿಂಗ್ ವಾಟರ್ಸ್ ವಿಚ್ ಕಮ್ ಡೌನ್ ಇಯರ್ ಆಫ್ಟರ್ ಇಯರ್ ವಿತ್ ಅನ್ಫೇಲಿಂಗ್ ರೆಗ್ಯುಲಾರಿಟಿ. ಅಂದ್ರ ಸುಮಾರು ವರ್ಷಗಳಿಂದ ಅದು ಕಂಟಿನ್ಯೂಸ್ ನಡೀತಾ ಬಂದೈತಿ. ದಟ್ ಈಸ್ ಅ ಅನ್ಫೇಲಿಂಗ್ ರೆಗ್ಯುಲಾರಿಟಿ, ಅಂದ್ರೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಇದೆ ಅಂತೇಳಿ ನಾವು
ಹೇಳ್ಬೋದು. ನೆಕ್ಸ್ಟ್ ಒನ್, ಫೋರ್ತ್ ಒನ್ ಪ್ಯಾರಾ. I give this example and could give many others to emphasize that this common substance which we take for granted in our everyday life is the most potent and the most wonderful thing on the face of our earth. I give this example. ಹೂವನ್ನ ಸಿ ವಿ ರಾಮಣ್ಣ ಟೋಲ್ ಟು ಎಲ್ಲರಿಗೂ ನಮಗೆ ಹೇಳುವಂಥದ್ದ. ಏನು ಹೇಳ್ತಾರೋ ಅಂತಂದ್ರೆ, ದಿಸ್ ಕಾಮನ್ ಸಬ್ಸ್ಟೆನ್ಸ್ ವಿಚ್ ಒನ್ ಆಫ್ ದಿ ಫೈನೆಸ್ಟ್ ಸಿಲ್ಟ್ ಕಾಮನ್ ಸಬ್ಸ್ಟೆನ್ಸ್ ಇದ್ರೂ ಕೂಡ ದಟ್ ಈಸ್ ಫಾರ್ ಗ್ರಾಂಟೆಡ್ ಇನ್ ಅವರ್ ಎವ್ರಿಡೇ ಲೈಫ್ ಈಸ್ ದ ಮೋಸ್ಟ್ ಪೊಟೆಂಟ್ ಅಂಡ್ ದ ಮೋಸ್ಟ್ ವಂಡರ್ಫುಲ್ ಥಿಂಗ್ ಆನ್ ದಿ ಅರ್ತ್ ಆಫ್ ಅವರ್ ಪೇಸ್ ಆಫ್ ಅವರ್ ಅರ್ತ್ ಅಂತ ಹೇಳ್ತಾರೆ. ಹೆಂಗಂತಂದ್ರೆ ವಾಟರ್ ರಿಸೋರ್ಸಸ್ ಈ ಭೂಮಿ ಮೇಲ್ಗಡೆ ಇರುವಂತದ್ದು, ಅರ್ತ್ ಮೇಲ್ಗಡೆ ಇರುವಂತ ಒನ್ ಆಫ್ ದಿ ವಂಡರ್ಫುಲ್ ಥಿಂಗ್ಸ್ ಅಂತ ಹೇಳ್ಬೋದು. It has played a role of vast significance in shaping the course of the Earth history and continues to play the leading role in the drama of life on the surface of our planet. Yes, that is water resources are everyone rivers. That is a leading one of the drama, leading role in the drama in our Earth surface. Or ಭೂಮಿ ಮೇಲ್ಗಡೆ ಇರುವಂತ ಈ ಸರ್ಫೇಸ್ ಮೇಲ್ಗಡೆ ಇರುವಂಥದ್ದು ಒಂದು ಬ್ಯೂಟಿಫುಲ್ ಆಗೈತಿ, ವಂಡರ್ಫುಲ್ ಥಿಂಗ್ಸ್ ಅಂತ ಹೇಳ್ಬೋದು. ವಾಟರ್ ರಿಸೋರ್ಸಸ್ ಅನ್ನ ನಾವು ವಂಡರ್ಫುಲ್ ಥಿಂಗ್ಸ್ ಅಂತ ನಾವು ಹೇಳ್ಬೋದು.